ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಹಾಯ್ ಪುಟಾಣಿಗಳೇ, ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮುನ್ನ ನಿಮ್ಮ ಶಾಲೆಯ ಬಗ್ಗೆ ಸ್ವಲ್ಪ ಮಾತನಾಡಲೇಬೇಕು. ನಿಮ್ಮ ಶಾಲೆಯಲ್ಲಿ ಸಣ್ಣ ಕಥೆಗಳನ್ನು ಹೇಳ್ಕೊಡ್ತಾರೆ, ಹಾಡುಗಳನ್ನು ಹೇಳ್ಕೊಡ್ತಾರೆ, ಅಂದರೆ ನೀತಿ ಕಥೆಗಳನ್ನು ಹೇಳ್ಕೊಡ್ತಾರೆ. ನೀವು ಮನೆಯಲ್ಲಿ ಸಂಗೀತ ತರಗತಿಗಳಿಗೆ ಹೋಗ್ತೀರಿ, ಬಂದು ಅಭ್ಯಾಸ ಮಾಡ್ತೀರಿ. ನೃತ್ಯ ತರಗತಿಗೂ ಕೂಡ ಹೋಗ್ತೀರಿ, ಬಂದು ಅಭ್ಯಾಸವನ್ನು ಮಾಡ್ತೀರಿ. ಇವೆಲ್ಲದಕ್ಕೆ ಅಪ್ಪ ಅಮ್ಮ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ನಿಜವಾಗಿ ನೀವು ಅವರಿಗೆ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು. ಇದು ಭವಿಷ್ಯದಲ್ಲಿ ನೀವು ಕಾಣುವಂತಹ ಕನಸಿಗೆ ಒಂದು ಬೆನ್ನೆಲುಬಾಗಿ ಸಾಕಾರ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪುಟಾಣಿಗಳೇ, ಶಾಲೆ ಅಂತ ಅಂದಾಗ ಹೋಮ್ವರ್ಕ್ಸ್ ಮಾಡಲ್ಲ ಅಂತ ಹಲವು ಮಕ್ಕಳು ಹಠ ಮಾಡ್ತೀರಿ. ಕೆಲವರು ಶಾಲೆಯಲ್ಲೇ ಹೋಮ್ವರ್ಕ್ ಮುಗಿಸಿ ಮನೇಲಿ ಬಂದು ಆಟ ಆಡ್ತೀರಿ. ಇವೆಲ್ಲವೂ ಕೂಡ ಸರಿ. ಆದರೆ ನೀವಿರೋದೇ ಓದಲಿಕ್ಕೆ. ತಂದೆ ತಾಯಿ ನಿಮಗೆ ಸಹಾಯ ಮಾಡ್ತಾರೆ ಅಲ್ವಾ? ಅವ್ರು ಸಹಾಯ ಮಾಡೋದ್ರಿಂದ ನೀವು ಓದಲೇಬೇಕು. ಓದಲಿಲ್ಲ ಅಂದರೆ ನಮ್ಮ ಪುಟಾಣಿಗಳು ಹೇಳ್ತಾರಲ್ಲ, ನಾಳೆ ದಿನ ಕಷ್ಟಕ್ಕೆ ಸಿಕ್ಕಾಕೋಬೇಕಾಗತ್ತೆ, ಎಲ್ಲೂ ಕೆಲಸ ಸಿಕ್ಕಲ್ಲ, ಯಾರು ಗೌರವ ಕೊಡಲ್ಲ. ಅಬ್ಬಬ್ಬಬ್ಬಾ, ಏನು ಭಯ ಬೀಳಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಇಲ್ಲ. ನಮ್ಮ ಮುದ್ದು ಪುಟಾಣಿಗಳು ಜಾಣ್ರಿದ್ದೀರಿ. ಶಾಲೆ ಆರಂಭ ಆಗಿದೆ. ಪಾಠಗಳನ್ನು ಗಮನ ಇಟ್ಟು ಕೇಳಬೇಕು, ಓದಬೇಕು, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ಸಮಯ ಯಾರನ್ನು ಕಾಯುತ್ತೆ ಅಲ್ವಾ? ಇಷ್ಟು ಸಾಕು ಈ ಮಾತು. ಈಗ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಒಂದು ಮುದ್ದು ಪುಟಾಣಿ ಬಂದಿದೆ, ಬನ್ನಿ ಮಾತನಾಡಿಸೋಣ. ಶುರು ಮಾಡೋಣ. ಹಾಯ್ ಪುಟ್ಟ. ಹಾಯ್. ನಿಮ್ಮ ಹೆಸರೇನು? ರಿಷಿಕೇಶ್. ಯಾವ ಊರು? ಕೋಣಗಟ್ಟೆ. ಯಾವ ಸ್ಕೂಲು? ಏನು ಓದ್ತಾ ಇರೋದು? ABCD. ನಿಮ್ಮ ಫ್ರೆಂಡ್ಸ್ ಹೆಸರು? ನಿಮ್ಮ ಫ್ರೆಂಡ್ಸ್ ಇದ್ದಾರಾ? ಹೆಸರೇನು? ರಿಷಿಕೇಶ್ ಟಿ. ರಿಷಿಕೇಶ್ ನೀನೇ ಅಲ್ವಾ? ರಿಷಿಕೇಶ್ ಟಿ. ರಿಷಿಕೇಶ್ TR. ಓ, ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನನ್ನ ಹೆಸರು ರಿಷಿಕೇಶ್ ಪಿ. ಅಲ್ಲಿ ಇನ್ನೊಬ್ರು ಇದ್ದಾರಾ? ಓ ಹೌದಾ. ಮತ್ತೆ ಇನ್ಯಾವ ಫ್ರೆಂಡ್ಸ್ ಇದ್ದಾರೆ? ಯುವನ್. ಆಮೇಲೆ ನಯಮಿಕಾ. ನಿಮ್ಮ ಮಿಸ್ ಹೆಸರೇನು? ನಿಮ್ಮ ಮಿಸ್ ಹೆಸರು? ವಿದ್ಯಾ ಮ್ಯಾಮ್. ಯಾವ ಮಿಸ್ ಇಷ್ಟ ರಿಷಿಕೇಶ್ಗೆ? ವಿದ್ಯಾ ಮ್ಯಾಮ್ನ. ಯಾಕಿಷ್ಟ? ವಿದ್ಯಾ ಮ್ಯಾಮ್ ನನಗೆ ರೈಮ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಮತ್ತೆ ರೈಮ್ಸ್ ಗೊತ್ತಾ ನಿಮಗೆ? ಹೇಳಿ ನೋಡೋಣ. ABCD EFG HIJK LMNOP QRST UVW XYZ. Butter on your bed. If you don't like it, go to bed. Next Monday morning, come to me. I will teach you ABC. Bits or paper, lying on the floor. Make the place untidy. Pick them up. ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳ್ತೀರಾ. ಹೇಗೆ ಕಲ್ತ್ಕೊಂಡಿದ್ದು? ಮ್ಯಾಮ್ ನನಗೆ ಹೇಳಿಕೊಡ್ತಿದ್ದು. ಹೌದೇನೋ? ನೀನು ಕಲಿಯೋದಕ್ಕೆ ಆಸೆನಾ? ಇನ್ನೇನೇನೆಲ್ಲ ಕಲ್ತಿರೋದು ರಿಷಿಕೇಶು? ಸ್ಟೋರಿ. ಯಾವ ಸ್ಟೋರಿ? Once a dog. ಹೇಳ್ತೀರಾ? Once a dog crossing a brook with a bone in his mouth. He looked in the water and saw another dog with a bone. He wanted the bone,
to Bobo. Bobo, he barked. His hornbone fell into the water. He had no bone. He dongler never been read again. ಮಾರಲ್ ಆಫ್ ದಿ ಸ್ಟೋರಿ? Moral of the story: be happy with what you have. ವೆರಿ ಗುಡ್. ಇದನ್ನು ಹೇಗೆ ಕಲ್ತಿದ್ದು ರಿಷಿಕೇಶ್? ನಾನೆಲ್ಲ ಹೇಳಿಕೊಟ್ಟಿದ್ದು. ಎಲ್ಲ ಹೇಳಿಕೊಡ್ತಾರಾ? ನಿಮಗೆ ದೊಡ್ಡವರಾದಾಗ ಏನಾಗಬೇಕು ಅಂತ ಆಸೆ? ಪೈಲಟ್. ಪೈಲಟ್? ಯಾಕೆ? ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಹೌದಾ ಪುಟ್ಟ? ನಮ್ಮ ಪುಟಾಣಿಗಳೆಲ್ಲ ಕೇಳ್ತಾ ಇದ್ದಾರೆ ಕಾರ್ಯಕ್ರಮ. ಪೈಲಟ್ ಆಗಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀರಾ? ಓ, ಬೇಗ ಪೈಲಟ್ ಆಗಿಬಿಡಿ. ಅಮ್ಮ ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ? ಅಮ್ಮ ಪೂರಿ, ಚಪಾತಿ, ಪತ್ತಲ್. ಏನಿಷ್ಟ ರಿಷಿಕೇಶ್ಗೆ? ಚಪಾತಿ. ಚಪಾತಿ ಇಷ್ಟ. ಚಪಾತಿ ಜೊತೆ ಚಿಕನ್. ಚಿಕನ್ನು. ಓ, ಇನ್ನೇನು ಇಷ್ಟ ನಿಮಗೆ? ಪೂರಿ. ಪೂರಿನೂ ಇಷ್ಟನಾ? ಮತ್ತೆ ಅಪ್ಪನ ಹೆಸರೇನು? ಅಪ್ಪನ ಹೆಸರು ಪ್ರದೀಶ್. ಅಮ್ಮನ ಹೆಸರು ಧನ್ಯ. ನಿಮ್ಮನೇಲಿ ಯಾರೆಲ್ಲ ಇದ್ದೀರಾ? ಅಪ್ಪ, ಅಮ್ಮ, ಅಕ್ಕ ಇದ್ದಾಳ? ಅಕ್ಕನ ಹೆಸರು? ಮೃಣಾಲಿ. ಓ, ಅವಳು ಎಷ್ಟನೇ ಕ್ಲಾಸು? ಫೋರ್ತು. ಓ, ನೀವಿಬ್ರು ಆಟ ಆಡ್ತೀರಾ, ಜಗಳ ಮಾಡ್ತೀರಾ? ಆಟ ಆಡ್ತೀನಿ. ಜಗಳ ಮಾಡಲ್ಲ? ಮತ್ತೆ ಅಕ್ಕ ಹೇಳ್ತಾ ಇದ್ಲು ತಮ್ಮ ಹೊಡಿತಾನೆ ನನಗೆ ಅಂತ, ತುಂಬ ಕಾಟ ಕೊಡ್ತಾನೆ ಅವನು ಅಂತ ಅಳ್ತಾ ಇದ್ಲಪ್ಪ. ಅಕ್ಕ ನನ್ನ ಅಷ್ಟು ಹೊಡಿಯೋದು. ಯಾರು ಅಕ್ಕ? ಓ, ಆಮೇಲೆ ನೀನೇನು ಮಾಡಲ್ವಾ? ಅಳ್ತೀಯಾ? ನೀನು ಹೊಡಿಯಲ್ವಾ? ಹೊಡಿತೀಯಾ? ಮತ್ತೆ ಅಕ್ಕ ಹೇಳ್ತಾಳೆ ಅಕ್ಕ ರಿಷಿಕೇಶ್ ಹೊಡಿತಾನೆ ನನಗೆ ಅಂತ. ಹೊಡಿತೀರಾ? ನೋವಾಗುತ್ತಲ್ವಾ ಹೊಡೆದ್ರೆ? ನನಗೆ ಮತ್ತೆ ಹೊಡಿತಾಳೆ. ಮತ್ತೆ ನೋವಾಗಲ್ವಾ? ಖುಷಿ ಆಗುತ್ತಾ ಹೊಡೆದ್ರೆ? ಹೊಡೆದ್ರೆ ಖುಷಿ ಆಗುತ್ತಾ, ಅಳು ಬರುತ್ತಾ, ಏನಾಗತ್ತೆ? ಅಳ್ತೀನಿ. ಅಳ್ತೀಯ ಪುಟ್ಟ? ಅವಾಗ ಯಾರು ಸಮಾಧಾನ ಮಾಡೋದು? ಅಮ್ಮ. ಯಾರನ್ನ ಕಂಡ್ರೆ ಇಷ್ಟ ನಿಮ್ಮ ಮನೆಯಲ್ಲಿ? ಅಮ್ಮ, ಅಪ್ಪ. ತುಂಬಾ ಇಷ್ಟ ಯಾರು? ಅಮ್ಮನ, ಅಪ್ಪನ, ಅಕ್ಕನ. 3 ಜನನೂ ಇಷ್ಟನಾ? ವೆರಿ ಗುಡ್ ಕಣೋ. ಕೆಲವರು ಅಮ್ಮ ಮಾತ್ರ ಇಷ್ಟ ಅಂತಾರೆ, ಇನ್ನು ಕೆಲವು ಪುಟಾಣಿಗಳು ಅಪ್ಪ ಮಾತ್ರ ಇಷ್ಟ ಅಂತಾರೆ. ನಿನಗೆ 3 ಇಷ್ಟನಾ? ಮತ್ತೆ ಅಜ್ಜಿ ತಾತ ಇದ್ದಾರಾ? ಅಜ್ಜಿ ತಾತ ಇದ್ದಾರೆ. ಅವ್ರ ಹೆಸರೇನು? ಅಜ್ಜಿ ಹೆಸರೇನು? ಪ್ರೇಮ. ತಾತನ ಹೆಸರು? ಕೃಷ್ಣ. ಕತೆ ಹೇಳ್ಕೊಡ್ತಾರಾ? ಕತೆ ಹೇಳ್ಕೊಡ್ತಾರಾ? ಮತ್ತೆ ಅಜ್ಜಿ ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ? ರಿಷಿಕೇಶ್, ಅಜ್ಜಿ ಏನೆಲ್ಲ ತಿಂಡಿ ಮಾಡಿಕೊಡ್ತಾರೆ? ಮೊಟ್ಟೆಗರಿ. ಹೌದಾ? ಕಜ್ಜಾಯ, ರವೆ ಉಂಡೆ, ಚಕ್ಕುಲಿ, ಕೋಡ್ಬಾಳೆ ಅದೆಲ್ಲ ಅಮ್ಮ ತಗೋಬರ್ತಾರೆ. ಮಾಡಲ್ವಾ ಮನೇಲಿ? ಅಮ್ಮನಿಗೆ ಮಾಡಕ್ಕೆ ಗೊತ್ತಿಲ್ಲ. ಹೌದೇನೋ ಪುಟ್ಟ? ಓ, ಮತ್ತೆ ಏನೆಲ್ಲ ತಿಂಡಿ ತಗೊಂಡೋಗೋದು? ಲಿಚ್ಚಿ, ಚಿಪ್ಸ್, ಮೂಸಂಬಿ. ಓ, ಮೂಸಂಬಿ. ಯಾವ ಹಣ್ಣು ಇಷ್ಟ? ಮೂಸಂಬಿ ಇಷ್ಟನಾ? ಮತ್ತೆ ಅಮ್ಮ ಏನು ಕೆಲಸ ಮಾಡ್ತಾರೆ? ಅಮ್ಮ ಪಾತ್ರೆ ವಾಶ್ ಮಾಡ್ತಾರಾ? ಬಟ್ಟೆನೂ ವಾಶ್ ಮಾಡ್ತಾರೆ. ಆಮೇಲೆ ಏನೆಲ್ಲ ಕೆಲಸ ಮಾಡ್ತಾರೆ ಅಮ್ಮ? ನೋಡಿದ್ದೀರಾ ನೀವು ಮನೆಯಲ್ಲಿ ಏನೆಲ್ಲ ಮಾಡ್ತಾರೆ? ಅಮ್ಮ ನನಗೆ ಕೃಷ್ಣ ವೇಷ ಹಾಕ್ತರು. ಹೌದಾ? ಕೃಷ್ಣ ಜನ್ಮಾಷ್ಟಮಿಗೆ? ಓಹೋ, ಖುಷಿ ಆಗುತ್ತಾ? ಕೃಷ್ಣ ಅಂದರೆ ಇಷ್ಟನಾ? ಪ್ರೈಸ್ ಬಂತಾ? ನಂದು ಪೇಪರ್ ಎಲ್ಲ ಬಂತು. ಓಹೋ, ಕೃಷ್ಣ ವೇಷದಲ್ಲಿ ಫೋಟೋ ತೆಗೆಸಿ ಪೇಪರ್ ಆಫೀಸಿಗೆ ಕಳಿಸಿ ಪೇಪರಲ್ಲಿ ಬಂತಾ? ಮತ್ತೆ ಸ್ವೀಟ್ ಕೊಡ್ಬೇಕಲ್ಲ ಈಗ ಪುಟಾಣಿಗಳಿಗೆ. ಖುಷಿ ಸಮಾಚಾರ. ಸ್ವೀಟ್ ತಂದಿಲ್ಲ. ಓಹೋ, ಯಾವಾಗ ತರೋದು ಸ್ವೀಟು? ಜಿಲೇಬಿ. ಸ್ವೀಟ್ ಅಂದರೆ ಜಿಲೇಬಿನಾ? ಎಷ್ಟು ಜಿಲೇಬಿ ತಿನ್ನೋದು?
ಒನ್. ಒನ್, ಓನ್ಲಿ ಒನ್. ಸ್ವೀಟ್ಸಲ್ಲಿ ಏನೆಲ್ಲ ಸ್ವೀಟ್ಸ್ ಗೊತ್ತು ನಿಮಗೆ? ಜಿಲೇಬಿ, ಹ್ಞೂ ಲಡ್ಡು, ಕೇಕ್, ಹ್ಞೂ ಜಾಮೂನ್, ಹ್ಞೂ ಮೈಸೂರು ಪಾಕ್, ಮೈಸೂರು ಪಾಕ್, ಪೇಡ, ಪೇಡ, ಬೂಂದಿ, ಗುರ್ಗಿ, ಬೂಂದಿ. ಬೂಂದಿ. ಹೇಗೆ ಹೋಗೋದು ಶಾಲೆಗೆ ನೀವು? ಬ್ಯಾಗ್ ತಗೊಂಡು. ಹೇಗೆ ಹೋಗೋದು? ಕಾರಲ್ಲಿ. ಕಾರಲ್ಲಿ ಹೋಗ್ತೀರಾ? ಕಾರಲ್ಲಿ ಹೋಗುವಾಗ ಏನೆಲ್ಲ ಕಾಣಿಸುತ್ತೆ ನಿಮಗೆ? ಏನೆಲ್ಲ ಕಾಣಿಸುತ್ತೆ ಹೊರಗಡೆ? ನಿದ್ದೆ ಮಾಡ್ಕೊಂಡು ಹೋಗ್ತೀರಾ? ಎಷ್ಟೊತ್ತು ನಿದ್ದೆ ಮಾಡ್ತೀರಾ ನೀವು? ಸ್ಕೂಲು ಎತ್ತಿರುವಾಗ. ಹ್ಞೂ ಸ್ಕೂಲು ಎಣಿಯುವಾಗ. ಸ್ಕೂಲ್ ಸಿಗೋವರೆಗೂ ನಿದ್ದೆ ಮಾಡ್ತೀರಾ? ಮತ್ತು ಹೊರಗಡೆ ಎಲ್ಲ ನೋಡಲ್ವಾ ನೀವು? ಯಾವ ಪ್ರಾಣಿ ಇಷ್ಟ ನಿಮಗೆ? ಬಫೆಲೋ. ಯಾಕೆ? ಬಫೆಲೋ ಅಂದರೆ ಏನು? ಬಫೆಲೋ ಅಂದರೆ ಏನು? ನನಗೆ ಗೊತ್ತಿಲ್ವಲ್ಲ. ಏನು ಬಫೆಲೋ ಅಂದರೆ? ಕಾಟಿಬೋತ್. ಹಾಂ, ಕಾಟಿಬೋತ್. ಏನು ಹಂಗಂದ್ರೆ? ಹಾಂ, ಏನು ಹಂಗಂದ್ರೆ? ಬಫೆಲೋನ ಹಾಂ, ಎಮ್ಮೆ. ಯಾಕಿಷ್ಟ ಎಮ್ಮೆ? ಎಲ್ಲರೂ ಎಲ್ಲ ನಾಯಿ ಇಷ್ಟಪಡ್ತಾರೆ, ಅಂತ ಬರ್ತಾರೆ. ನಾಯಿ ಇಷ್ಟಪಡ್ತಾರೆ, ನಾಯಿ ಇಷ್ಟಪಡ್ತಾರೆ, ಕೋಳಿ ಇಷ್ಟಪಡ್ತಾರೆ. ಕೋಳಿ ಇಷ್ಟಪಡ್ತಾರೆ. ನಾನು ಮಾತ್ರ ಎಮ್ಮೆ ಇಷ್ಟಪಡ್ತೀನಿ. ನೀವು ಮಾತ್ರ ಎಮ್ಮೆ ಎಮ್ಮೆ ನಿಮಗೆ ಇಷ್ಟ ಇರ್ತದೆ. ಇಷ್ಟ ಆಗುತ್ತಾ ಎಮ್ಮೆ? ನೋಡಿದ್ದೀರಾ ಎಮ್ಮೆ? ಇಲ್ಲ. ಯಾಕೆ ನೋಡಿಲ್ಲ? ನಾನು ಬಸ್ಸಲ್ಲಿ ಹೋಗುವಾಗ ನೋಡಿದ್ದೆ. ಎಲ್ಲಿ ಹೋಗ್ತೀರಾ ಬಸ್ಸಲ್ಲಿ? ಆಫೀಸ್ಗೆ. ಯಾವ ಆಫೀಸು? ಚಿಕ್ಕಮಂಡ್ರು. ಚಿಕ್ಕಮಂಡ್ರು. ಏನಕ್ಕೆ? ಅಲ್ಲಿ ನಾನು ನೋಡಿದ್ದು. ಹೌದಾ? ಮತ್ತೆ ಇನ್ನೇನೇನೆಲ್ಲ ನೋಡಿದ್ದೀರಾ? ಕೌ. ಆಮೇಲೆ ಕೌ ನಮ್ಗೇನು ಕೊಡುತ್ತೆ? ಹಾಲು. ಹಾಲು ಕೊಡುತ್ತಲ್ವಾ? ಓಹೋ, ಹಾಲು ಕುಡಿತೀರಾ? ಎಷ್ಟು ಗ್ಲಾಸ್ ಕುಡಿತೀರಾ? ಫುಲ್. ಫುಲ್ಲು. ಅಕ್ಕನಿಗೆ? ಅಕ್ಕನೂ ಕುಡ್ತಾರೆ. ಅಕ್ಕನೂ ಕುಡಿತಾಳೆ. ಅಕ್ಕ ನಿನಗೆ ಏನು ಹೇಳ್ಕೊಡ್ತಾಳೆ? ಏನೆಲ್ಲ ಆಟ ಆಡ್ತೀರಾ ಮನೆಯಲ್ಲಿ? ಸ್ಟೋನ್ ಪೇಪರ್ ಸೀಸರ್. ಕೈಯಲ್ಲೇನೋ ಇಟ್ಕೊಂಡಿದ್ದೀರಲ್ಲ, ಏನದು? ಫೋನ್. ಯಾರು ಕೊಡಿಸಿದ್ದು? ಅಪ್ಪ. ಹೌದಾ? ಎಲ್ಲಿ ಹೋಗಿದ್ರಿ ಈಗ ನೀವು? ಜಾತ್ರೆಗೆ. ಜಾತ್ರೆ? ಫಸ್ಟ್ ನಾನು ಸ್ಟ್ರೈಟ್ ಹೋಗುವ ಟಾಯ್ಸ್. ಇದು ಯಾರಿಗೆ ಫೋನ್ ಮಾಡ್ತೀರಾ ಈಗ ಅದರಲ್ಲಿ? ಫೋನ್ ಮಾಡೋದಲ್ಲ, ಮತ್ತೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಇದೆಲ್ಲ ಹಿಂಗೆ ಮೇಲೆ ಹೋಗ್ತದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ. ಹೌದಾ? ಇಷ್ಟನಾ ಅದು? ಇಷ್ಟ ಆಯ್ತಾ? ಯಾವಾಗ ಅದನ್ನ ಮುರ್ಕೊಳ್ತೀರಾ? 3 ಡೇ. ಎಷ್ಟು ದಿನ ಇಟ್ಕೊಳ್ತೀರಾ ಅದನ್ನ? 3 ಡೇಸ್, 4 ಡೇಸ್, ಆಮೇಲೆ 5 ಡೇಸ್, ಆಮೇಲೆ 5, 7. ಈಗ ಫೋನ್ ಇಟ್ಕೊಂಡಿದ್ದೀರಾ, ಎಷ್ಟು ದಿನ ಇಟ್ಕೊಳ್ತೀರಾ ಹಾಗೆ ಚೆನ್ನಾಗಿ? ಅಕ್ಕ ಇಡ್ತಾರೆ. ನಮ್ಮ ಮನೇಲಿ ಒಂದು ಪಾಪು ಇದೆಯಾ? ಅಕ್ಕ ನನ್ನ ಫೋನಲ್ಲಿ ನಮ್ಮ ಅಮ್ಮಂದು ಬ್ಯಾಗಲ್ಲಿ ಇಡೋದು. ಆವಾಗ ನಿಮ್ಮ ಹತ್ರ ಇಲ್ವಾ ಬ್ಯಾಗು? ನಿಮ್ಮ ಹತ್ರ ಇಲ್ವಾ ಬ್ಯಾಗು? ಇದೆ. ಮತ್ತೆ ಅದರಲ್ಲಿ ಯಾಕೆ ಇಟ್ಕೊಳ್ಳಲ್ಲ? ಅದು ಸ್ಕೂಲ್ ಬ್ಯಾಗು. ಸ್ಕೂಲ್ ಬ್ಯಾಗಲ್ಲಿ ಇಡೋಂಗಿಲ್ವಾ? ಏನೆಲ್ಲ ಇರುತ್ತೆ ಸ್ಕೂಲ್ ಬ್ಯಾಗಲ್ಲಿ? ಬುಕ್ಸ್. ಏನು ಬುಕ್ಸು? ಪಿಕ್ಚರ್ ಬುಕ್, ರೈಮ್ಸ್ ಬುಕ್, A for apple, B for ball, C for cat, D for dog, E for elephant, F for fish, G for girl, H for hen, ಹಾರ್ನ್, ಹೆಣ್ಣು. ಓ, ಆಮೇಲೆ I for igloo, ಐಸ್ ಕ್ರೀಮು. ice cream. I for ಐಸ್ ಕ್ರೀಮ್ ಅಲ್ವಾ? ಮತ್ತೆ ಇಗ್ಲೂನು ಇರ್ತದೆ. ಹೌದಾ? ಏನಾಗಂದ್ರೆ ಯಾವ ಊರು ಇಷ್ಟ ನಿಮಗೆ? ಅಪ್ಪನ, ಅಮ್ಮನ, ಅಕ್ಕನ.
3 ಜನ. 3 ಜನನೂ ಇಷ್ಟನಾ ನಿಮಗೆ? ಅಪ್ಪ ಯಾಕಿಷ್ಟ? ಅಪ್ಪ ಮುದ್ದು ಮಾಡ್ಕೊಡ್ತಾರೆ. ಆಹಾ. ಅಮ್ಮ ಅಮ್ಮ ಏಟ್ ಕೊಡ್ತಾಳೆ? ಅಚ್ಚಚ್ಚು ಬೆಲ್ಲದಚ್ಚು ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಕೃಷ್ಣ ವೇಷ ಒಳ್ಳೆ ಫೋಟೋ ತೆಗ್ತಿದ್ದಾರೆ. ಅದಕ್ಕೆ ಇಷ್ಟನಾ ಅಮ್ಮ? ಆಮೇಲೆ ಮುದ್ದು ಮಾಡಲ್ವಾ ಅಮ್ಮ? ಅಮ್ಮ ಮುದ್ದು ಮಾಡಲ್ವಾ? ಇಲ್ಲ, ಯಾಕೆ? ಅಪ್ಪ ಮಾತ್ರ ಮುದ್ದು ಮಾಡೋದು. ಯಾಕೆ ಅಮ್ಮ ಯಾಕೆ ಮುದ್ದು ಮಾಡಲ್ಲ? ಅಮ್ಮಂಗೆ ಸಮಯ ಇಲ್ವಾ? ಅಮ್ಮ ರಾತ್ರಿ ಏನೋ ಮಾಡಿ ತಂದಿದ್ದು. ಹೌದಾ? ಏನು ಮಾಡಿದ್ರು? ಅಮ್ಮನಿಗೆ ತುಂಬ ಇಷ್ಟ ಅಂತೆ ರಿಷಿಕೇಶ ಅಂದರೆ. ಹೌದು. ಹಾಂ, ಹೌದು. ಇಷ್ಟನಾ ಅಮ್ಮನಿಗೂ ರಿಷಿಕೇಶ್ ಅಂದರೆ? ಅಮ್ಮನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅಮ್ಮ ಈಗ ರೇಡಿಯೋ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ ಅಮ್ಮನಿಗೆ? ಅಮ್ಮ ನೀನಾದರೂ ಹೇಳಬೇಕು ಅಮ್ಮನಿಗೆ. ನಾನು ಅಮ್ಮನಿಗೆ ಬಿರಿಯಾನಿ ಮಾಡಕ್ಕೆ ಹೇಳ್ತಾನೆ. ಹೌದಾ? ನಾನು ಬಿರಿಯಾನಿ ಅಂದರೆ ಇಷ್ಟನಾ ರಿಷಿಕೇಶ್ಗೆ? ಚಿಕ್ಕ ಮಕ್ಕಳು ತಿನ್ನಬಾರ್ದಲ್ಲ, ಖಾರ ಇರುತ್ತೆ. ಪುಟ್ಟ ಮಕ್ಕಳು ಖಾರ ಇರೋದ್ರಿಂದ ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳ್ತಾರೆ. ಅಪ್ಪ ಚಿಲ್ಲಿ ತಿಂತಾರೆ. ಹೌದಾ? ನಮ್ಮ ಅಪ್ಪ ದೊಡ್ಡವರು, ನೀನು ಚಿಕ್ಕವನಲ್ವಾ? ಖಾರ ಹೇಗೆ ತಿನ್ನೋದು? ಖಾರ ಬಿರಿಯಾನಿ ಖಾರ ಇಲ್ಲ. ಹೇಗಿರುತ್ತೆ? ಅಮ್ಮ ಖಾರ ಹಾಕಲ್ಲ. ಹೌದಾ? ಹೌದು. ತುಂಬ ಚೆನ್ನಾಗಿ ಮಾಡ್ತಾರಾ? ಅಕ್ಕ ಅಕ್ಕ ಏನು ಮಾಡ್ತಾಳೆ ಅವಳು? ಸಂಡೇ ಟಿವಿ ನೋಡ್ತಾರೆ. ಟಿವಿ ನೋಡ್ತಾಳಾ? ನಿಮ್ಮ ಮನೇಲಿ ಟಿವಿ ಇದೆಯಾ? ಏನು ನೋಡ್ತಾಳೆ? ಬಾರಬಿನ್. ನೀನು? ಮಾರ್ಷನ್ ದ ಬೇರ್. ಹೌದಾ? ಏನು ಕಲ್ತಿದ್ದೀರಾ ಅದರಿಂದ? ಮಾರ್ಷನ್ ದ ಬೇರ್. ಮಾರ್ಷಾ. ಯಾರಿಷ್ಟ? ಮಾರ್ಷನ್ ದ ಬೇರ್. ಯಾಕೆ? ಬೇರು ನೆಲ್ಲ ಕಾಮಿಡಿ ಮಾಡ್ತದೆ. ಹೌದಾ? ನಿನಗೆ ಖುಷಿ ಆಗುತ್ತಾ? ಎಷ್ಟೊತ್ತು ನೋಡ್ತೀರಿ? ಇಬ್ರು ಗಲಾಟೆ ಮಾಡಲ್ವಾ ರಿಮೋಟ್ಗೆ? ಇಲ್ಲ, ನಾನು ಬೇರೆ ಚಾನಲ್ ನೋಡಬೇಕು, ನಾನು ಬೇರೆ ಚಾನಲ್ ನೋಡಬೇಕು ಅಂತ ಗಲಾಟೆ ಮಾಡ್ತೀರಂತಲ್ಲ, ಎಲ್ಲ ರಿಮೋಟ್ ಎಲ್ಲ ಹೊಡೆದಾಕಿದ್ದೀರಂತಲ್ಲ. ಇಲ್ಲ, ಅಮ್ಮ ಹೇಳ್ತಾ ಇದ್ರು. ಒಂದು ಹಳೇದು ರಿಮೋಟ್ ಇದೆ, ಅದು ಹೊಡೆದೋಗಿದ್ದು. ಹೌದಾ? ಯಾರು ಹೊಡೆದಾಕಿದ್ದು? ಅದು ಬ್ಯಾಟ್ರಿ ಲೋ ಆಗಿದ್ದು. ಹೌದಾ? ಅದಕ್ಕೆ ಬಿಸಾಕ್ಬಿಟ್ರಾ? ಆಟದ ಸಾಮಾನು ಏನೆಲ್ಲ ಇದೆ ನಿಮ್ಮ ಹತ್ರ? ಲಾರಿ, JCB, ಸ್ಪೈಡರ್ ಮ್ಯಾನ್, ಕಾರ್, ಜೀಪ್. ಅಕ್ಕನ ಹತ್ರ ಡಾಲ್ ಮಾತ್ರ ಇರೋದು. ಹೌದಾ? ಅವಳು ಇದೆಲ್ಲ ಇಷ್ಟಪಡಲ್ವಾ? ಲಾರಿ, JCB ಅದೆಲ್ಲ ಇಷ್ಟಪಡಲ್ವಾ ಅವಳು? ಯಾಕಂತೆ? ಅವ್ರಿಗೆ ಡಾಲ್ ಇಷ್ಟ. ಹೌದಾ? ಅದೆಲ್ಲ ಮ್ಯಾಜಿಕ್ ಮಾಡೋದಲ್ಲ, ಅದಕ್ಕೆ. ಹೌದಾ? ಅವಳಿಗೆ ಏನು ತಿಂಡಿ ಇಷ್ಟ ಅಕ್ಕನಿಗೆ? ಅಕ್ಕನಿಗೆ ನಿಮ್ಮ ಮನೇಲಿ ಪ್ರಾಣಿಗಳಿದಾವ? ಏನಿದೆ? ಡಾಗ್ ಇದೆಯಾ? ಅದ್ರ ಹೆಸರೇನು? ಐಸಿ. ಮತ್ತಿನ್ನೇನೇನಿದೆ? ಬೆಕ್ಕು ಕ್ಯಾಟ್ ಇದೆ. ಇದೆಯಾ? ಟಾಯ್ನಾ? ಡಾಗ್ ಹೆಸರೇನಂದ್ರಿ? ಐಸಿ. ಅದು ಅಳುವಾಗ ಕ್ಯೂಟ್ ಇರುತ್ತೆ. ಯಾಕೆ ಅಳಿಸ್ತೀರಾ? ಯಾಕೆ ಅಳಿಸೋದು ಡಾಗ್ನ? ಅಳಿಸೋದಲ್ಲ, ಅದೇ ಅಳೋದು. ಯಾಕೆ ಅಳುತ್ತೆ? ಕ್ಯೂಟ್ ಆಗೋವಾಗ. ಯಾವ ಥರ ಅಳುತ್ತೆ? ಹಿಂಗೆ. ಯಾವ ಥರ? ಸೌಂಡ್ ಮಾಡಬೇಕಲ್ಲ. ಬೌ ಮಾಡ್ತದೆ ಅದು. ಮತ್ತೆ ಮಿಯಾವ್ ಮಿಯಾವ್ ಅನ್ನೋದು ಕ್ಯಾಟ್.
ಕ್ಯಾಟ್. ಕೊಕ್ಕೊ ಕೋಕೋ. hen, ಹೆಣ್ಣು. ಹೆಣ್ಣ? ಓ, ಯೋಚನೆ ಮಾಡೋಣ. ನೋಡಿದ್ದೀರಾ? ಹ್ಮ್. ಹಾಂ, ಎಲ್ಲಿ ನೋಡಿದ್ದೀರಾ? ಮನೇಲಿ. ನಿಮ್ಮ ಮನೇಲಿ ಸಾಕಿದ್ದೀರಾ? ಕೋಳಿನೂ ಇದೆಯಾ? ಕೋಳಿ ಹೆಸರೇನು? ಕೋಳಿ ಹೆಸರೇನು? hen, ಹೆಣ್ಣಂತ. ಅದಕ್ಕೊಂದು ಚಂದದ ಹೆಸರು ಇಟ್ಟಿಲ್ವಾ? ಶಾಲೆಗೆ ಕರ್ಕೊಂಡು ಹೋಗ್ತೀರಾ ಅದನ್ನು? ಹಾಂ, ಇಲ್ಲ. ಇಲ್ಲ, ಅದಕ್ಕೂ ಇಷ್ಟ ಅಂತೆ ಬ್ಯಾಗ್ ಹಾಕೊಂಡು ನಾನು ಬರಬೇಕು ಅಂತ. ನೀವು ಮಾತಾಡ್ಸಲ್ವಂತಲ್ಲ? ಅದು ಮಾತಾಡಲ್ಲ ಮತ್ತೆ. ಅದು ಮಾತಾಡಲ್ಲ. ಮಾತಾಡತ್ತೆ, ನಿಮಗೆ ಕೇಳಿಸಲ್ಲ. ಅದಕ್ಕೆ ನನಗೆ ಫೋನ್ ಮಾಡಿ ಹೇಳ್ತು, ರಿಷಿಕೇಶು ನಾನು ಶಾಲೆಗೆ ಹೋಗಬೇಕು ಅಂದರೆ ಕರ್ಕೊಂಡು ಹೋಗಲ್ಲ ಅಂತ. ಸ್ಕೂಲ್ಗೆ ನಾನು ಹೋಗಬೇಕು ಅಂತ ಆಸೆ, ಆದರೆ ಕರ್ಕೊಂಡು ಹೋಗಲ್ಲ ರಿಷಿಕೇಶ್ ಅಂತ ಅಳ್ತಾ ನನಗೆ ಫೋನ್ ಮಾಡಿ ಹೇಳ್ತು. ನಿಮಗೆ ಈ ಸ್ಕೂಲ್ ಇಷ್ಟಲ್ಲ? ನಮ್ಮ ಸ್ಕೂಲ್ ಇದು. ಏನಿದು? ಮಡಿಕೇರಿ ಆಕಾಶವಾಣಿ. ಹಾಂ, ಮಡಿಕೇರಿ ಆಕಾಶವಾಣಿ. ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದು? ಅಮ್ಮ. ಅಮ್ಮ ಹೇಳ್ಕೊಟ್ರಾ? ಆಕಾಶವಾಣಿ ಅಂದ್ರೆ ಏನು? ಹ? ಆಕಾಶವಾಣಿ ಅಂದ್ರೆ ಏನು? ಸ್ಕೂಲ್. ಸ್ಕೂಲ್? ಎಂಥ ಸ್ಕೂಲು? ಸ್ಕೂಲ್ ಅಂದರೆ ಏನು? ಗೊತ್ತಿಲ್ಲ. ಗೊತ್ತಿಲ್ಲ. ನಿಮ್ಮದು ಸ್ಕೂಲ್ ಅಂದ್ರೆ ಏನು? ಈಗ ಒಂದು ಪ್ರಶ್ನೆ, ಏನು ಗೊತ್ತಾ? ಸ್ಕೂಲು ಅಂದ್ರೆ ಏನು? ಏನು ಹೇಳ್ಕೊಡ್ತಾರೆ ಅಲ್ಲಿ? ಮತ್ತೆ ಇನ್ನೇನಿತ್ತು ಆಟದ ಸಾಮಾನು ಅಲ್ಲಿ? ನೋಡಿದ್ರಾ? ಸ್ಕೂಲಲ್ಲಿ. ಸ್ಕೂಲಲ್ಲ, ಈಗ ಹೋಗಿದ್ರಲ್ಲ ಜಾತ್ರೆಗೆ, ಏನಿತ್ತು? ಇದು ಒಂದೇ ಇತ್ತಾ? ಇದು ಒಂದೇ ಇತ್ತಾ ಆಟದ ಸಾಮಾನು? ಅಕ್ಕನಿಗೆ ತಗೊಂಬರ್ಲಿಲ್ವಾ? ಫುಲ್ ಇದೆ. ಹಾಂ, ಅಲ್ಲಿ ಫುಲ್ ಇದೆ. ಫುಲ್ ಇದೆಯಾ? ಮತ್ತೆ ಒಂದೇ ಸಾಕಾ ನಿಮಗೆ ಆಟದ ಸಾಮಾನು? ಅಕ್ಕನಿಗೆ ಇದಿದೆ. ಏನಿದೆ? ಯಾವ ಕಲರ್ ಅದು? ಪಿಂಕ್. ಪಿಂಕ್. ಅಕ್ಕನಿಗೆ ಪಿಂಕ್ ಅಂದರೆ ಆಸೆನಾ? ಈಗ ಇದನ್ನು ಹೇಗೆ ಕೊಡ್ತೀರಾ ನೀವು? ಹೇಗೆ ಕೊಡ್ತೀರಾ ಅವ್ರಿಗೆ? ಹೆಂಗೆ ಮಾಡೋದು ಅಂತ? ಅಲ್ಲ, ಇದನ್ನು ತೆಕ್ಕೊಂಡು ಹೋಗ್ತೀರಲ್ಲ, ಏನಂತ ಕೊಡ್ತೀರಾ? ಏನಂತ ಕೊಡ್ತೀರಾ? ಮಾಡಿಕೊಳ್ಳ ನನಗೆ. ಹಾಂ, ಅಲ್ಲ, ಇದನ್ನು ತೆಕ್ಕೊಂಡು ಹೋಗ್ತೀರಾ ಅಲ್ವಾ? ಇದನ್ನು ಏನಂತ ಕೊಡ್ತೀರಾ ಅಕ್ಕನಿಗೆ? ಅಕ್ಕನಿಗೆ ನಿನಗೆ ಗಿಫ್ಟ್ ತಂದಿದ್ದೀನಿ ಕಣೆ ಅಂತೀಯಾ? ಏನಂತೀಯಾ? ಅಕ್ಕನ ಹತ್ರ ಹೋಗ್ತೀಯಾ? ಈಗ ಊರಿಗೆ ಹೋಗ್ತೀಯಲ್ವಾ, ಮನೆಗೆ ಹೋದಾಗ ಅಕ್ಕ ಕೇಳ್ತಾಳೆ ನನಗೇನು ತಗೊಂಬಂದೆ ಅಂತ. ನೀನೇನು ಹೇಳ್ತೀಯಾಗ? ಏನು ಹೇಳ್ತೀರಾ? ಅವಳು ಏನು ಕೇಳ್ತಾಳೆ ಗೊತ್ತಾ? ನನಗೆ ಸ್ವೀಟ್ ತರಬೇಕಿತ್ತು ಅಂತಾಳೆ. ನಮ್ಮ ಅತ್ತೆ ಸ್ವೀಟ್ ತಗೊಂಬರ್ತಾರೆ. ಯಾರು? ಯಾರು? ಕುಶಾಲನಗರದವರು. ಯಾರು ಕುಶಾಲನಗರದವರು? ಅತ್ತೆ. ಅತ್ತೆ ಹೆಸರೇನು? ಜೀವನ್. ಜೀವನ್. ಯಾರವರು? ಕುಶಾಲನಗರದಿಂದ ಬಂದಿದ್ದು ಇಲ್ಲಿಗೆ. ಯಾರು ಅವರು? ಮಾಮ. ಏನೆಲ್ಲ ತಂದ್ಕೊಟ್ಟಿದ್ದಾರೆ ಮಾಮ? ಅವ್ರ ಹೆಸರೇನಂದೆ? ಜೀವನ್. ಜೀವನ್. ಇಷ್ಟನಾ ನಿಮಗೆ? ಏನೆಲ್ಲ ತಂದ್ಕೊಡ್ತಾರೆ? ನಿಮ್ಮ ಬರ್ತ್ಡೇ ಯಾವಾಗ? ಬರ್ತಾರೆ ಇಲ್ಲ. ನಿಮಗೆ ಬರ್ತ್ಡೇ ಯಾವಾಗ ನಿಮ್ಮದು? ಮಾರ್ಚ್ 20. ಮಾರ್ಚ್ 20. ಹೇಗೆ ನೀವು ಆಚರಿಸ್ಕೊಳ್ಳೋದು? ಏನು ಮಾಡ್ತೀರಿ ಅವತ್ತು? ನಾವು ತಗೊಂಡು ಬರ್ತೀರಿ. ಏನನ್ನ? ಕೇಕ್. ಕೇಕು. ಆಮೇಲೆ ಗಿಫ್ಟ್. ಗಿಫ್ಟು. ಯಾರು ಗಿಫ್ಟ್ ಕೊಡೋದು? ಅಪ್ಪ. ಓ, ಅಮ್ಮ ಏನು ಕೊಡ್ತಾರೆ ಗಿಫ್ಟು? ಅಮ್ಮ ರಂಗೋಲಿ ಮಾಡ್ತಾರೆ ಮತ್ತೆ. ಹೌದಾ? ಇಷ್ಟ ಆಗತ್ತಾ ರಂಗೋಲಿ? ಅಕ್ಕ? ಅಕ್ಕ ಏನು ಗಿಫ್ಟ್ ಕೊಡ್ತಾಳೆ ಅವತ್ತಿಗೆ? ಏನು ಕೊಟ್ಲು? ಒಂದು ಮಾರ್ಚ್ 20 ಆಗೋದು. ಆಗೋಯ್ತಾ? ಹೇಗೆ ನೀವು ಆಗಿಲ್ಲ. ಹಾಂ, ಆಗಿಲ್ಲ. ಆಗಿಲ್ಲ. ಆಯ್ತಲ್ಲ ಮಾರ್ಚ್. ಆಗಿಲ್ಲ. ಮಾರ್ಚ್ ಆಗಿಲ್ಲ. ಮಾರ್ಚ್ ಆಗಿಲ್ವಾ? ಬರುತ್ತಾ ಈಗ? ಬರುತ್ತೆ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ಲಾನ್ ನಾವು ಮತ್ತೆ ಬನಾನಾ ತರಬೇಕು, ಕಡಲೆಕಾಯಿ ತರಬೇಕು, ಚಾಕ್ಲೇಟ್ ತರಬೇಕು. ಚಾಕ್ಲೇಟ್ ಏನಕ್ಕೆ? ಕೇಕಿಗೆ ಮಾಡೋಕ್ಕೆ. ಓ, ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು. ಮತ್ತೆ ಆಗ್ತದೆ.
ಏನಾಗುತ್ತೆ? ಕೇಕ್. ಪುಟಾಣಿಗಳೇ, ರಿಷಿಕೇಶ್ ಪಿ ಕೇಕ್ ಮಾಡೋದನ್ನು ಹೇಳಿಕೊಟ್ಟ. ಮತ್ತೆ ಬಹಳ ಚಂದವಾಗಿ ಉತ್ತರವನ್ನು ಕೊಡ್ತಾನೆ. ನಾನು ಹೇಳಿದ್ದನ್ನು ಯೋಚನೆ ಮಾಡದೆ ಮತ್ತೆ ಮತ್ತೆ ಕೆಲವೊಮ್ಮೆ ರಿಪೀಟ್ ಮಾಡ್ತಾನೆ. ಹಾಗೆಯೇ ಸ್ವಲ್ಪ ಎಚ್ಚರಿಕೆಯಿಂದ ಉತ್ತರವನ್ನು ಕೂಡ ಕೊಡ್ತಾನೆ. ಬಹಳ ಚಂದವಾಗಿ ಮಾತಾಡ್ದ ಅಲ್ವಾ? ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ರಿಷಿಕೇಶನ ಮತ್ತಷ್ಟು ಮಾತುಗಳು ಇದೆ. ಮುಂದಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ನಾವು ಕೇಳೋಣ ಮುದ್ದು ಮುದ್ದಾಗಿ ಮಾತನಾಡಿರುವಂತಹ ಮಾತುಗಳನ್ನು. ಪೋಷಕರೇ, ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈ ರೀತಿಯ ಮುದ್ದು ಪುಟಾಣಿಗಳು ನಿಮ್ಮ ಮನೆಯಲ್ಲೂ ಕೂಡ ಇದ್ದು ಚಂದದ ಮಾತುಗಳನ್ನು ಆಡ್ತಾ ಇರಬಹುದು, ಹಾಡು ಹೇಳ್ತಾ ಇರಬಹುದು, ಪಟಪಟ ಅಂತ ಮಾತು ಕೂಡ ಆಡ್ತಾ ಇರಬಹುದು. ನೀವು ಕೂಡ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಸಹಾಯ ಆಗುತ್ತೆ. ಹಾಗೆಯೇ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಈಗ ನೋಡಿ, ರಿಷಿಕೇಶ್ ಇವತ್ತು ಮಾತನಾಡಿದಂತಹ ಪುಟಾಣಿ ಹೇಳಿದ್ದಂಥದ್ದು ಆಕಾಶವಾಣಿ ಅಂತ ಅಂದರೆ ಏನು ಅಂದರೆ ಸ್ಕೂಲ್ ಅಂತ ಹೇಳ್ತಾನೆ. ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವಂತಹ ಒಂದು ಮಾಧ್ಯಮ, ಮಾಹಿತಿ, ಶಿಕ್ಷಣ, ಮನರಂಜನೆ ಅಂತ ನೀವು ಕೇಳ್ತಾ ಇದ್ದೀರಿ. ಆ ಒಂದು ಚಂದದ ಮಾತು ತಕ್ಷಣದಲ್ಲೇ ಹೇಳಿದಂತಹ ಪುಟಾಣಿಯ ಮನಸ್ಸಿನ ಪ್ರತಿಭೆ, ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ಕಾಣು ಎನ್ನುವಂತಹ ಮಾತುಗಳನ್ನು ನಾವು ಕೇಳಿದ್ದೀವಿ. ಹಾಗೆಯೇ ನಿಮ್ಮ ಮಕ್ಕಳಲ್ಲೂ ಕೂಡ ಈ ರೀತಿಯ ಪ್ರತಿಭೆ ಇರಬಹುದು ಅನ್ನುವುದಕ್ಕಿಂತ ಇದ್ದೇ ಇರುತ್ತೆ. ನೀವು ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಆಶಾ ಭಾವನೆಯನ್ನು ಇಟ್ಕೊಳ್ಳೋಣ ಅಲ್ವಾ? ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಗಡಿಯಾರ ಹೇಳ್ತಾ ಇದೆ, ಬೇಗ ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ ಅಂತ. ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅಲ್ವಾ? ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ ಕಾರ್ಯಕ್ರಮ ಅಚ್ಚಚ್ಚು ಬೆಲ್ಲದಚ್ಚು ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಪುಟಾಣಿಗಳೇ, ಭಾಗವಹಿಸಿದ ಮುದ್ದು ಪುಟಾಣಿ ಕೊಡಗಿನ ಗೋಣಿಕೊಪ್ಪದ ಕೋಣನಕಟ್ಟೆಯ ಋಷಿಕೇಶ್ ಪಿ. ಪ್ರಸ್ತುತಿ ಎಂ ಶಕುಂತಲಾ. ಇದು ಇಂದಿನ ಚಿಣ್ಣರ ಲೋಕ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.